25ರಂದು ನಡೆಯುವ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಪಕ್ಷಭೇದ ಮರೆತು ವಿಜೃಂಭಣೆಯಿಂದ ಆಚರಿಸೋಣ. ಬಿಜೆಪಿ ಮುಖಂಡ ಶ್ರೀಕಲ್ ರಾಮಚಂದ್ರಗೌಡ, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಚಲ್ಲಾಪುರಮ್ಮ ದೇವಾಲಯದ ಬಳಿ ನಡೆಯುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಶ್ರೀರಾಮೋತ್ಸವ ಹಾಗೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಸಮಸ್ತ ಹಿಂದೂ ಬಾಂಧವರು ತಪ್ಪದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ಬಿಜೆಪಿ ಮುಖಂಡ ಶ್ರೀಕಲ್ ರಾಮಚಂದ್ರಗೌಡ ಮನವಿ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಶುಕ್ರವಾರದಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಮುಖಂಡರು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರವರ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪ್ರಧಾನಿ ಮೋದಿಜಿ ಅವರು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ಮೇಲೆ ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲರೂ ಸಹ ಅಲ್ಲಿ ಪ್ರವಾಸ ಕೈಗೊಳ್ಳುತ್ತಿದ್ದರು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಚೋದಿತ ಉಗ್ರಗಾಮಿಗಳು ಪಹಲ್ಗಾಮ್ನಲ್ಲಿ ಸುಮಾರು 28 ಅಮಾಯಕ ಭಾರತೀಯರನ್ನು ನೀನು ಹಿಂದೂನ ಅಥವಾ ಮುಸ್ಲಿಮ ಎಂದು ನೋಡಿ ಚಿತ್ರಹಿಂಸೆ ಮಾಡಿ ಭಾರತೀಯರನ್ನು ಕೊಂದು ಸಾಲದೆಂಬಂತೆ ಮಹಿಳೆಯರ ಸಿಂಧೂರವನ್ನು ಸಹ ಅಳಿಸಿ ಈ ಒಂದು ಘನಘೋರ ಘಟನೆಯಿಂದ ಪ್ರಧಾನಿ ಮೋದಿ ಅವರು ಕೈಗೊಂಡಿರತಕ್ಕಂಥ ಒಂದು ದಿಟ್ಟ ನಿರ್ಧಾರಕ್ಕೆ ಪ್ರತಿಯೊಬ್ಬ ಭಾರತೀಯರು ಸಹ ಕೈಜೋಡಿಸಿದ್ದಾರೆ. ನಾವೆಲ್ಲ ಒಗ್ಗೂಡೋದರ ಮೂಲಕ ನಮ್ಮ ಸೈನಿಕರಿಗೆ ಬಲ ತುಂಬಬೇಕಾಗಿದೆ. ಸಾಧ್ಯವಾದರೆ ಯುವಕರೆಲ್ಲ ದೇಶದ ರಕ್ಷಣೆಗೆ ಅವಶ್ಯಕತೆ ಬಿದ್ದರೆ ನಿಲ್ಲೋಣ ಮತ್ತು ಜವಾಬ್ದಾರಿಯನ್ನು ಹೊತ್ತು ನಾವು ಮುಂದೆ ಬರುತ್ತೇನೆ ನಾನೇ ಸಹ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿ ಅಭಿಮತ ವ್ಯಕ್ತಪಡಿಸಿದರು. ಹಾಗಾಗಿ ಶತ್ರು ದೇಶಗಳಿಗೆ ನಾವೆಲ್ಲ ಭಾರತೀಯರು ನಮಗೆ ಯಾವುದೇ ರೀತಿಯ ಪಕ್ಷಭೇದವಿಲ್ಲ ಎಂಬುದನ್ನು ತೋರಿಸುವ ಸಲುವಾಗಿ ಇದೇ ತಿಂಗಳ 25ರಂದು ಶಿಡ್ಲಘಟ್ಟದಲ್ಲಿ ನಡೆಯುವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ 3ನೇ ವರ್ಷದ ಶ್ರೀರಾಮೋತ್ಸವ ಮತ್ತು ಬೃಹತ್ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡಂತೆ ಪಕ್ಷಭೇದ ಮರೆತು ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ, ಇತ್ತೀಚೆಗೆ ಹಿಂದೂ ಯುವತಿಯರನ್ನು ಪ್ರೇಮದ ಆಸೆ ತೋರಿಸಿ ಮುಸ್ಲಿಂ ಯುವಕರು ಅವರನ್ನು ದೈಹಿಕವಾಗಿ ಬಳಸಿಕೊಂಡು ವಿಡಿಯೋ ಚಿತ್ರೀಕರಿಸಿ ಲವ್ ಜಿಹಾದ್ ಹೆಸರಲ್ಲಿ ತೊಂದರೆ ನೀಡುತ್ತಿರತಕ್ಕಂಥದ್ದು, ನಂತರ ಹಿಂದೂ ಕಾರ್ಯಕರ್ತನ ಹತ್ಯೆ ಮಾಡತಕ್ಕಂಥದ್ದು, ಇಂತಹ ಒಂದು ದುಷ್ಕೃತ್ಯಗಳಿಗೆ ದುಷ್ಕರ್ಮಿಗಳಿಗೆ ನಾವು ಹಿಂದೂಗಳು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಸಲುವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಒಂದು ಸಂಸ್ಥೆಗಳ ಮೂಲಕ ಕೆಲಸ ನಿರ್ವಹಿಸುತ್ತಿದ್ದು, ಇಂದು ಯುವಕರು ದೇಶದ ಹೊರತಿಗಾಗಿ ಒಗ್ಗೂಡಿ ರಾಷ್ಟ್ರ ರಕ್ಷಣೆಗೆ ನಿಲ್ಲಬೇಕಾಗಿದೆ. ಅವಶ್ಯಕತೆ ಬಿದ್ದರೆ ಸೈನಿಕರ ಗಾಯಾಳುಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಸಹ ಅವಶ್ಯಕತೆ ಇದ್ದರೆ ಅವರಿಗೆ ರಕ್ತದಾನವನ್ನು ಮಾಡತಕ್ಕಂಥ ಒಂದು ಕ್ಯಾಂಪ್ಗಳನ್ನು ಸಹ ಮುಂದಿನ ದಿನಗಳಲ್ಲಿ ಅಳವಡಿಸೋಣ ಎಂಬತಕ್ಕಂಥ ರೀತಿಯಲ್ಲಿ ಎಲ್ಲ ಸಹ ಯುವಕರಿಗೆ ಉದ್ಘೋಷಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ, ಬಜರಂಗ ದಳ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಅಮರೀಶ್, ತಾಲೂಕು ಅಧ್ಯಕ್ಷ ಚೆಲುವರಾಜ್, ಸಹ ಕಾರ್ಯದರ್ಶಿ ಶ್ರೀನಾಥ್, ಉಪೇಂದ್ರ, ಪ್ರಕಾಶ್, ಸೋಮಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ, ಮೋಹನ್ ಕುಮಾರ್, ಬಂಗಾರ, ರಾಮಕೃಷ್ಣಪ್ಪ, ಟೈಲರ್, ಸುಬ್ರಹ್ಮಣ್ಯ ಮುಂತಾದವರು ಉಪಸ್ಥಿತರಿದ್ದರು. ಬಜರಂಗ ದಳ ಶ್ರೀರಾಮೋತ್ಸವ ಸಮಿತಿ, ಆ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಬಾಲಕೃಷ್ಣ ಅವರು, ಸಂಚಾಲಕರಾದ ಅಂಬಿರಾಮೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ನಾನೇ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಂತ ತೀರ್ಮಾನ ಮಾಡಿ ವೈಯಕ್ತಿಕವಾಗಿ ಪಕ್ಷದಿಂದ ಪಕ್ಷಾತೀತವಾಗಿ ಯಾರೆಲ್ಲ ಮಾಡ್ತಾರೋ ಅವ್ರ ಜೊತೆಗೆ ಏನೆಲ್ಲ ಕೈ ಜೋಡಿಸ್ಬೇಕಂತ ಮಾಡಿರ್ತಕ್ಕಂಥ ಕಾರಣನೂ ಇದೆ. ಏನು ಕಾಶ್ಮೀರ ನಮಗೆ ಇವತ್ತು ಆರ್ಟಿಕಲ್ 370 ತೆಗೆದಾದ್ಮೇಲೆ ಯಾರೆಲ್ಲ ವಿದೇಶಿಗಳಿಗೆ ಹೋಗ್ತಾ ಇದ್ರು, ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾ ಇದ್ರು, ಅವರೆಲ್ಲ ಕಾಶ್ಮೀರಕ್ಕೆ ಯಾತ್ರೆಗೆ ಹೋಗೋಕ್ಕೆ ಶುರುವಾಗಿತ್ತು. ತುಂಬಾ ಸಂತೋಷವಾಗಿ ಮಕ್ಕಳಿಗೆ ಸ್ಕೂಲ್ಗೆ ಹಾಲಿಡೇ ಬಂದ್ಮೇಲೆ ಹೆಂಡತಿ ಗಂಡ ಮಕ್ಕಳು ಎಲ್ಲ ಪೂರ್ತಿ ಸಂಸಾರ ಸಮೇತವಾಗಿ ಹೋಗಿರ್ತಕ್ಕಂಥ ಯಾತ್ರೆಯಲ್ಲಿ ಏನು ಪಾಕಿಸ್ತಾನದ ಭಯೋತ್ಪಾದಕರ ಫ್ಯಾಕ್ಟರಿ, ಆ ಒಂದು ತಯಾರಿಕೆ ಮಾಡ್ತಕ್ಕಂಥ ದೇಶ ಏನು ಉಗ್ರರನ್ನ ಕಳಿಸಿ ಆ ಉಗ್ರರಿಗೆ ಹಿಂದೂನ ಮುಸ್ಲಿಮ ಅಂತ ಅವನ್ನೆಲ್ಲ ಟೆಸ್ಟ್ ಮಾಡಿ ಆ ರಕ್ತಪಾತ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ರೋಚಕ ಆಗೋಗಿದೆ.
ಅವ್ರು ಹೇಳ್ತಾರೆ, ಹೆಂಡತಿನ ಮಗುನ ಪಕ್ಕಕ್ಕೆ ಕೂರಿಸ್ಕೊಂಡು ಗಂಡನ್ಗೆ ತಲೆಗೆ ಎದೆಗೆ ಒಡೆದು ಆ ರಕ್ತಪಾತ ಹೆಂಡತಿ ಮಕ್ಕಳು ನೋಡಿರ್ತಕ್ಕಂಥದ್ದು ಬಂದು ಅವ್ರು ಹೇಳ್ತಾ ಇದ್ರೆ ನಮ್ಗೆಲ್ಲ ಮೈ ಜುಮ್ ಅಂತ ಇದೆ. ನಾವು ತೀರ್ಮಾನ ಮಾಡಿದ್ದೀವಿ, ನಮ್ಮ ಭಾರತ ಉಳಿದಿರ್ತದೆ ಹಿಂದುತ್ವ ಆಧಾರದ ಮೇಲೆ, ಸನಾತನ ಧರ್ಮದ ಮೇಲೆ. ಇವಾಗ ಇರ್ತಕ್ಕಂಥ ಯುವಕರು ಇದನ್ನೆಲ್ಲ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಉಳಿಯಲ್ಲ. ಇವತ್ತು ಕಾಶ್ಮೀರದಲ್ಲಿ ಹೊಡೆದಿದ್ದಾರೆ, ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹೊಡಿತಾರೆ. ಶಿಡ್ಲಘಟ್ಟದಲ್ಲಿ ಯಾವ ರೀತಿ ತಯಾರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ. ನಮ್ಗೆಲ್ಲ ಈಗ ಮೈ ಜುಮ್ ಅಂತ ಇದೆ. ಹೆಣ್ಮಕ್ಳ ಮುಂದೆ, ಮಕ್ಕಳ ಮುಂದೆ ಅವ್ರನ್ನ ಹೊಡೆದು ಹೆಣ್ಮಕ್ಳಿಗೆ ಕುಂಕುಮ ಆಡಿಸ್ತಾರೆ. ಆ ಕುಂಕುಮ ಆಡ್ತಿರೋದು ಅವ್ರು ಕುಂಕುಮ ಆಡ್ತಿದ್ದು 26 ಜನಕ್ಕೆ ಗಿಫ್ಟ್ ಕೊಟ್ಟಿರ್ತಾರೆ. ಆ ಗಿಫ್ಟ್ ನ ವಾಪಸ್ಸು ಮೋದಿಯವರು ಕಟ್ಟಿ ಇವತ್ತು ಇರ್ತಕ್ಕಂಥ ಎಲ್ಲಾ ಫ್ಯಾಕ್ಟರಿ ತಯಾರಿಕೆ ಮಾಡ್ತಕ್ಕಂಥ ಸ್ಥಳಗಳನ್ನೆಲ್ಲ ಈಗಾಗಲೇ ಒಂದಷ್ಟು ಧ್ವಂಸ ಮಾಡಿದ್ದಾರೆ. ಇಡೀ ದೇಶ ಧ್ವಂಸ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆ ನಿರ್ಮೂಲ ಮಾಡಬೇಕಂತ ಇವತ್ತೇನು ಮೋದಿಯವರು ತಗೊಂಡಿರೋದಕ್ಕೆ ನಿರ್ಧಾರ ಏನಿದೆ, ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಕಾಂಗ್ರೆಸ್ ಅಲ್ಲಿರೋರು ಕೂಡ ಇವತ್ತು ದೇಶದಲ್ಲಿ ಒಂದಾಗಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅದು ದೊಡ್ಡ ವಿಷಯ ಆಗಿದೆ. ಇವತ್ತು ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಎಲ್ಲ ಯುವಕರು ಎಲ್ಲ ಒಟ್ಟಾಗಿರ್ಬೇಕು. ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವ್ರು ಹೇಳ್ತಾ ಇದಾರೆ, ಇಷ್ಟೊಂದು ಹೇಳ್ತಾರೆ, ಯಾರಿಗೂ ತಲೆಗೆ ಹೋಗ್ತಾ ಇರ್ಲಿಲ್ಲ. ನಮ್ಮ ಹಿಂದೂಗಳಿಗೆ ಇವಾಗ ಅವ್ರ ಮನೆಯಲ್ಲಿ ಯಾರನ್ನು ಒಬ್ಬರನ್ನ ಕೊಂದ್ರೇನೆ ಅವ್ರಿಗೆ ಬುದ್ಧಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ಆಗಿತ್ತು. ಇವತ್ತು ತಕ್ಕ ಪಾಠ ಈ ಉಗ್ಗರು ಕಲಿಸಿದ್ದಾರೆ. ಈಗಲಾದ್ರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲಾದ್ರೂ ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಕಾಶ್ಮೀರದಲ್ಲಾಗಿದೆ, ನಾಳೆ ಇಡೀ ನಮ್ಮ ಭಾರತದಲ್ಲಾಗತ್ತೆ. ಇವತ್ತು ಎಚ್ಚೆತ್ಕೊಂಡು ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅವರೆಲ್ಲ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ತಾವು ಇದ್ದೀರಾ, ಸಾಕಷ್ಟು ಜಾಗರಣೆ ಮೂಡಿಸಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಮನೆಗೆ ತಲುಪಬೇಕು. ಇವತ್ತು ಏನಾಗಿದೆ, ಏನಾಗಬೇಕು, ಯಾವ ತರ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂಥ 25ನೇ ತಾರೀಕು ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ, ಹಿಂದುತ್ವ ಗಟ್ಟಿಯಾಗಿದೆ. ಯುವಕರೆಲ್ಲ ಬರಬೇಕು. ಆ ಯುವಕರೆಲ್ಲ ಇವತ್ತು ನೋಡಿ, ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲೇ ಇರ್ತಕ್ಕಂಥವರು ಭಯೋತ್ಪಾದಕರು ಇನ್ನ ಜಾಸ್ತಿ ಇದ್ದಾರೆ. ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ. ಇವತ್ತು ಲವ್ ಜಿಹಾದ್ ಮಾಡ್ತಾರೆ, ಲ್ಯಾಂಡ್ ಜಿಹಾದ್ ಮಾಡ್ತಾರೆ. ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಅವರಿಂದನೇ. ಅದ್ರ ಜೊತೆಗೆ ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕರು ಯಾರು ಮಾಡ್ತಾರೆ ಅವರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೂ ನಾವೆಲ್ಲ ಒಂದೆಲ್ಲ ಮುಟ್ ನೋಡ್ಕೋಬೇಕಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು. ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದೀವಿ, ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು. ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು. ಈ ಕಾರ್ಯಕ್ರಮದ 25ನೇ ತಾರೀಕಿಗೆ ಹಮ್ಮಿಕೊಂಡಿದೀವಿ. ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ, ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ 25ನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನಾವು 25ನೇ ತಾರೀಕು ದೊಡ್ಡ ಮಟ್ಟಿಗೆ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ. ಮೋದಿಜಿಯವರ ಕೊಡೆಯಾಗಿದೆ. ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಎಲ್ಲಪ್ಪ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಾತಾಡ್ಕೊಂತಾರೆ. ಭಯೋತ್ಪಾದನೆಗೆ ದುಡ್ಡು ಬೆಂಬಲ ಕೊಡ್ತಿರ್ತಕ್ಕಂಥ ದುಡ್ಡು ಬರ್ತಾ ಇದೆ. ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವರು ಸಾಕಷ್ಟು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ. ಈಗ ನಮ್ಮ ಇರ್ತಕ್ಕಂಥ ಜಿಲ್ಲೆ, ನಮ್ಮ ತಾಲೂಕಲ್ಲಿ, ಶಿಡ್ಲಘಟ್ಟದಲ್ಲಿ ಕೂಡ ಯಾರು ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೆಲ್ಲ ಒಟ್ಟಾರೆ ಕಂಡುಹಿಡಿಬೇಕು. ಕಂಡುಹಿಡಿದು ಅವರೆಲ್ಲ ಖುದ್ದು ಜಿಲ್ಲಾ ಒಂದು ಆಡಳಿತಕ್ಕೆ ಕೊಡಬೇಕು. ಇಲ್ಲಿಂದ ಅವ್ರನ್ನ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀವಿ. ಮೋದಿಜಿಯವರು ಏನಿವತ್ತು ಅವರಿಗೆ ಎಲ್ಲರೂ ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನಿವತ್ತು ಯುದ್ಧ ಮಾಡಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಒಟ್ಟಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು. ಆ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲಾ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಿ, ಅದ್ರ ಜೊತೆಗೆ ನಮ್ಮ ಯುದ್ಧ ಏನಾದರೂ ಅತಿ ತೀವ್ರ ರಕ್ತಪಾತಕ್ಕೆ ಹೋಗಿದ್ದೆ ಆದ್ರೆ, ದೊಡ್ಡ ಮಟ್ಟಕ್ಕೆ ಯುದ್ಧ ನಡೆದ ಆದ್ರೆ ಎಲ್ಲಾ ಯುವಕರು ನಾವು ಎಲ್ಲ ಒಟ್ಟಾರೆ ಸೇರ್ಕೊಂಡು
ರಕ್ತದಾನ ಶಿಬಿರಗಳು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಯಾರಾದ್ರೂ ವಾಲಂಟಿಯರ್ಗೆ ಹೋಗಿ ನಾವು ಹೋಗಿ ಯುದ್ಧದ ಭೂಮಿಗೆ ಹೋಗ್ತೀವಿ, ಯುದ್ಧ ಮಾಡ್ತೀವಿ, ಯುದ್ಧದ ಜೊತೆ ನಿಲ್ತೀವಿ, ಕೆಲಸ ಮಾಡ್ತೀವಿ ಅಂತ ಅಂದ್ರೂ ಕೂಡ ನಾವು ಬೆಂಬಲ ಕೊಡ್ತೀವಿ, ನಾವು ನಿಂತ್ಕೊಂತೀವಿ. ಒಟ್ಟಾರೆ ಈ ಯುದ್ಧ ಇರ್ತಕ್ಕಂಥ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಈಗೇನು ಕ್ಷಣ ಬಂದಿದೆ, ಎಲ್ಲರೂ ಒಟ್ಟಾರೆ ಇದ್ದು ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕ ಫ್ಯಾಕ್ಟರಿಗಳನ್ನ ಧ್ವಂಸ ಮಾಡಬೇಕು, ಅವ್ರಿಗೆ ಬುದ್ಧಿ ಕಲಿಸಬೇಕಂತ ಹೇಳಿ ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಯುವಕರಿಗೂ ಮನವಿ ಮಾಡ್ಕೋತೀನಿ. ಕಾಂಗ್ರೆಸ್ ಸರ್ಕಾರದ ಮೇಲೆ ಜನಾಕ್ರೋಶ ಯಾತ್ರೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿ ಇವತ್ತು ವಿಜಯೋತ್ಸವ ಮಾಡ್ತಕ್ಕಂಥ ಎಲ್ಲ ಕೆಲಸ ಇದೆ. ಅದರ ಜೊತೆಗೆ ನಾವು ಶಿಡ್ಲಘಟ್ಟದಲ್ಲಿ ದೇವಸ್ಥಾನಗಳಿಗೆ ತೆರಳಿ ನಮ್ಮ ಯೋಧರಿಗೆ ಇರ್ತಕ್ಕಂಥ ಎಲ್ಲ ಯುದ್ಧ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ದೇವರು ಶಕ್ತಿ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ನಾವೊಂದು ಪೂಜೆ ಮಾಡಿ ಸಾಂಕೇತಿಕವಾಗಿ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋತೀವಿ. ಇರ್ತಕ್ಕಂಥ ನಮ್ಮ ಶಾಸಕರು ಇರ್ಬೋದು, ಎಲ್ಲ ವಿರೋಧ ಪಕ್ಷದವರು ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ನಮ್ಮ ಸೂಲಿಬೆಲೆ ಚಕ್ರವರ್ತಿಯವರು ಬರ್ತಕ್ಕಂಥದ್ದು ಇದೆ. ನಿರ್ಮಲಾ ಸ್ವಾಮಿನ ಕರಿಬೇಕು ಅಂತಕ್ಕಂಥದ್ದು ಪ್ರಯತ್ನ ಮಾಡ್ತದೆ. ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಮಂಗನಾಥ ಸ್ವಾಮೀಜಿಯವರು ಬರ್ಬೋದು. ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅದರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ಲೀಡರ್ಗಳು ಸೇರಿಸಿಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಇದೀರಾ ನೀವು ಕೂಡ ನಾವು 25ನೇ ತಾರೀಕು ಇದಕ್ಕೆ ಅತಿ ಹೆಚ್ಚು ಬೆಂಬಲ ಕೊಡಬೇಕು. ತಾವು ಎಲ್ಲ ನಮ್ಮ ಜೊತೆಗೆ ಸೇರ್ಕೋಬೇಕು. ನಾವು ಇರ್ತಕ್ಕಂಥ ಹಿಂದುತ್ವ ಉಳಿಬೇಕು, ದೇಶ ಉಳಿಬೇಕು ಅಂತಕ್ಕಂಥದ್ದು ತಾವು ತೊಡಸ್ಕೋಬೇಕಂತೇಳಿ ತಮ್ಮನ್ನೂ ಕೂಡ ನಾನು ಈ ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮನ್ನೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಹಿಂದೂ ಅಂತಕ್ಕಂಥ ಹೇಳ್ತಕ್ಕಂಥ ಸಾಕಷ್ಟು ಯುವಕರನ್ನ ಇವತ್ತು ದಕ್ಷಿಣ ಕನ್ನಡದಲ್ಲಿ ಸುಮಾರು ಕಡೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕೊಲೆ ಮಾಡ್ತಾ ಇದ್ದಾರೆ. ಆ ಕೊಲೆ ಯಾಕೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇರ್ತಕ್ಕಂಥ ಗೊತ್ತಾಗ್ತಾ ಇಲ್ಲ. ನಮ್ಮ ಹಿಂದುತ್ವ ಗಟ್ಟಿ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದ್ದಾರೆ. ಆ ದಿನೇ ದಿನೇ ನಡೀತಕ್ಕಂಥ ಕೊಲೆಗಳು ಕೂಡ ನಾವೆಲ್ಲ ಕಡಿವಾಣ ಹಾಕ್ಬೇಕಂತದ್ದು ತೋರಿಸೋದಕ್ಕೆ ನಾವು ಇವತ್ತು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಈ ಗೋ ಹತ್ಯೆ ಏನ್ ನಡೀತದೆ ಅದನ್ನು ನಾವು ತಡಿಬೇಕು. ಈ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಯುವಕರು ಎಲ್ಲಾ ಪೂರ್ತಿ ಸಾಕಷ್ಟು ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಾವು ಇದೀವಿ, ಹಿಂದುತ್ವ ಉಳಿಸ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನ ಮಾಡಬೇಕು ಅಂತ ತಮ್ಮ ಮುಖಾಂತರ ನಮ್ಮ ಎಲ್ಲಾ ಯುವಕರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.